ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ವಿಜಯಾನಂದ ಕಾಶ್ಯಪ್ಪನರ ನಡುವೆ ನಡೀತಾ ಇದ್ದಂತ ಮಾತಿನ ಯುದ್ಧ ಮುಂದುವರಿತಾ ಇದೆ. ಇದೀಗ ಸಚಿವ ಶಿವಾನಂದ ಪಾಟೀಲ್ ಹಾಗೂ ಕಾಶ್ಯಪ್ಪನವರಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಸವಾಲ್ ಹಾಕಿದ್ದಾರೆ. ಏನದು ಸವಾಲ್ ಅಂತ ಹೇಳಿದ್ರೆ, ವಿಜಯಪುರ ಬೇಡ, ಚುನಾವಣೆಗೆ ನಾನು ನಿಮ್ಮ ಕ್ಷೇತ್ರಗಳಲ್ಲೇ ಬಂದು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಸವನ ಬಾಗೇವಾಡಿಯಿಂದನೂ ಬರ್ತೀನಿ, ಹುನಗುಂದ ಕ್ಷೇತ್ರದಿಂದನೂ ಸ್ಪರ್ಧೆ ಮಾಡ್ತೀನಿ, ತಾಕತ್ತಿದ್ರೆ ಇಬ್ಬರೂ ಕೂಡ ನನ್ನ ವಿರುದ್ಧ ನೀವು ಕೂಡ ಸ್ಪರ್ಧೆ ಮಾಡಿ ಅಂತ ಹೇಳಿದ್ದಾರೆ. ಹೇಳಿ ಕೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಯಾವ ಪಕ್ಷದಲ್ಲೂ ಕೂಡ ಇಲ್ಲ. ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಆಗಿದ್ದಾರೆ. ಹೀಗಾಗಿ ಅವರು ಹೇಳ್ತಾ ಇದ್ದಾರೆ, ನಾನು ಪಕ್ಷೇತರವಾಗಿ ನಿಲ್ತೇನೆ ಅಂತ ಹೇಳ್ತಾ ಇದ್ದಾರೆ. ಪಕ್ಷೇತರವಾಗಿ ನಾನು ಸ್ಪರ್ಧೆ ಮಾಡ್ತೀನಿ, ನೀವು ಕೂಡ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿ, ನಾವು ಕೂಡ ಉತ್ತರ ಕರ್ನಾಟಕದವರೇ ಇದ್ದೇವೆ. ಅವರ ಗುಂಡಾಗಿರಿ ಧಮಕಿ ಅದ್ಯಾವುದು ಕೂಡ ನಡೆಯೋದಿಲ್ಲ, ನಾನು ಅಂಜೋದಿಲ್ಲ. ಇಳಕಲ್ನಲ್ಲಿ ಹೇಳಿ ಕೇಳಿ ಹುನಗುಂದ ತಾಲೂಕಿನ ಇಳಕಲ್ನಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ವಾರನಾಗ ರಾಜೀನಾಮೆ ಕೊಟ್ಟವ್ರು ಇಬ್ರು. ಬಿಜಾಪುರಕ್ಕೆ ಯಾಕೆ ಬರ್ತೀರಿ? ನಾವು ನೀವೇನು ರಾಜೀನಾಮೆ ಕೊಟ್ಟು ಬರ್ರಿ, ಇಲ್ಲೇ ನಾನೇ ಹುನಗುಂದಕ್ಕೆ ಬಂದು ನಿಂದಿರ್ತೀನಿ, ನಾನೇ ಬಸವನ ಬಾಯಿಗಡಿ ನಿಂದಿರ್ತೀನಿ. ಇಬ್ಬರು ಬರ್ರಿ, ಅವ್ರ ಅಪ್ಪ ಕೊಟ್ಟಿದ್ದಾರೆ, ಅವರು ಪಕ್ಷೇತರ ಬರಲಿ, ನಾನು ಪಕ್ಷೇತರ ಬರ್ತೇನೆ. ಇಂಥ ಕೊಳಕು ಮಾತಾಡೋದ್ರಿಂದ ಯಾವ ಶಬ್ದಕ್ಕೆ ಉಪಯೋಗ ಮಾಡೋದು ನಮಗೂ ಗುರ್ತೈತಿ. ನಾವು ಉತ್ತರ ಕರ್ನಾಟಕದವರಿದ್ದೀವಿ. ಯಾವ ಶಬ್ದ ಯಾವ ಅದರಲ್ಲಿ ಮಾತು ಉತ್ತರ ಕೊಡಬೇಕು ನಮಗೂ ಗೊತ್ತದ. ಈ ರೀತಿ ಏನಾರೇ ಗುಂಡಾಗಿರಿ ಧಮಕಿ ಯಾವ ಮಕ್ಕಳಿಗೆ ನಾವು ಅಂಜೋರಲ್ಲ. ನಮ್ಮ ಯಡಿಯೂರಪ್ಪಗೆ ಅಂಜಲ್ಲ. ಇವ್ ಯಾವ ಇವನ್ನ ಒಂದು ಚಿಂಚಿ ಚೋರ್ ಒಂದು ಮೂಲ್ಯಾವ. ನಾವು ಭಾಳ ಮಂದಿ ಹೆಚ್ಚೆಗೆ ಆಯಕತ್ತೆ, ಟಿಮ್ ಆಯಕತ್ತೆ. ಈ ವಾರನಾಗ ರಾಜೀನಾಮೆ ಕೊಟ್ಟವ್ರು ಇಬ್ರು. ಬಿಜಾಪುರಕ್ಕೆ ಯಾಕೆ ಬರ್ತೀರಿ? ನಾವು ನೀವೇನು ರಾಜೀನಾಮೆ ಕೊಟ್ಟು ಬರ್ರಿ, ಇಲ್ಲೇ ನಾನೇ ಹುನಗುಂದಕ್ಕೆ ಬಂದು ನಿಂದಿರ್ತೀನಿ, ನಾನೇ ಬಸವನ ಬಾಯಿಗಡಿ ನಿಂದಿರ್ತೀನಿ. ಇಬ್ಬರು ಬರ್ರಿ, ಅವ್ರ ಅಪ್ಪ ಕೊಟ್ಟಿದ್ದಾರೆ, ಅವರು ಪಕ್ಷೇತರ ಬರಲಿ, ನಾನು ಪಕ್ಷೇತರ ಬರ್ತೇನೆ. ಇಂಥ ಕೊಳಕು ಮಾತಾಡೋದ್ರಿಂದ ಯಾವ ಶಬ್ದಕ್ಕೆ ಉಪಯೋಗ ಮಾಡೋದು ನಮಗೂ ಗುರ್ತೈತಿ. ನಾವು ಉತ್ತರ ಕರ್ನಾಟಕದವರಿದ್ದೀವಿ. ಯಾವ ಶಬ್ದ ಯಾವ ಅದರಲ್ಲಿ ಮಾತು ಉತ್ತರ ಕೊಡಬೇಕು ನಮಗೂ ಗೊತ್ತದ. ಈ ರೀತಿ ಏನಾರೇ ಗುಂಡಾಗಿರಿ ಧಮಕಿ ಯಾವ ಮಕ್ಕಳಿಗೆ ನಾವು ಅಂಜೋರಲ್ಲ. ನಮ್ಮ ಯಡಿಯೂರಪ್ಪಗೆ ಅಂಜಲ್ಲ. ಇವ್ ಯಾವ ಇವನ್ನ ಒಂದು ಚಿಂಚಿ ಚೋರ್ ಒಂದು ಮೂಲ್ಯಾವ. ಪಂಚಮಸಾಲಿ ಹೋರಾಟದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ವಿಜಯಾನಂದ ಕಾಶ್ಯಪ್ಪನವರ ನಡುವಿನ ಮಾತಿನ ಯುದ್ಧ ಹಾಗೆ ಮುಂದುವರಿತಾ ಇದೆ. ಮೊನ್ನೆಯಷ್ಟೇ ವಿಜಯಾನಂದ ಕಾಶ್ಯಪ್ಪನವರ್ ನೇರವಾಗಿ ಮಾತನಾಡಿದ್ರು ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ. ಇದೀಗ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಏಕವಚನದಲ್ಲಿ ಬಳಸಬಾರದ ಶಬ್ದಗಳನ್ನು ಬಳಸಿಕೊಂಡು ಮಾತನಾಡಿದ್ದಾರೆ. ಇವರ ಮಾತಿನ ಫೈಟ್, ಪಂಚಮಸಾಲಿಯ ನಾಯಕರ ಫೈಟ್ ಮುಂದುವರಿತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗುರು ಹಿರೇಮಠ್ ಕೊಡ್ತಾರೆ. ಗುರು, ಗಮನಿಸ್ತಾ ಇದ್ದೀವಿ, ಒಂದು ಕಡೆ ತೊಡೆ ತಟ್ಟಿ ರಾಜಕಾರಣ ಮಾಡುವ ಹಂತಕ್ಕೆ ಈ ನಾಯಕರು ಬಂದು ನಿಂತ್ಕೊಂಡಿದ್ದಾರೆ. ಈ ಮಾತಿನ ಫೈಟ್ ಇದೆಯಲ್ಲ, ಇದು ಕೇವಲ ಮಾತುಗಳಾಗಿ ಉಳಿದುಕೊಳ್ಳುತ್ತೆ. ಯಾರು ರಾಜೀನಾಮೆ ಕೊಡೋರು ಇಲ್ಲ, ಚುನಾವಣೆಗೆ ಬಂದು ಸ್ಪರ್ಧೆ ಮಾಡೋರು ಇಲ್ಲ. ಬಟ್ ಈ ಮಾತಿನ ಫೈಟ್ ಬೇಕಿತ್ತಾ ಅಂತ? ದಶರಥ್, ಕಳೆದ 4 ದಿನಗಳ ಹಿಂದೆ ಏನು ವಕ್ಫ್ ವಿಚಾರವಾಗಿ ವಿಜಯಪುರದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರು. ಅಂದ್ರೆ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಭಾಗದ ಒಂದು ಮುಸ್ಲಿಂ ಬಾಂಧವರು ಬೃಹತ್ ಪ್ರತಿಭಟನೆಯನ್ನ ಇಟ್ಕೊಂಡಿದ್ರು. ಪ್ರತಿಭಟನೆ ಇಟ್ಕೊಂಡಂತ ಸಂದರ್ಭದಲ್ಲಿ ಬಹಳಷ್ಟು ಅಂದ್ರೆ ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧವಾಗಿ ಅಲ್ಲಿ ಸಂದರ್ಭದಲ್ಲಿ ಅಂದ್ರೆ ವಕ್ಫ್ ವಿಚಾರವಾಗಿ ಸಂಬಂಧಪಟ್ಟಂತೆ ಪ್ರತಿಭಟನೆ ರ್ಯಾಲಿಯಲ್ಲಿ ಶಿವಾನಂದ ಪಾಟೀಲ್ ಹಾಗೂ ಏನು ವಿಜಯಾನಂದ ಕಾಶ್ಯಪ್ಪನವರು ಭಾಷಣವನ್ನ ಮಾಡಿದ್ರು. ಆ ಭಾಷಣದ ಸಂದರ್ಭದಲ್ಲಿ ಏಕವಚನದಲ್ಲಿ ಅಂದ್ರೆ ಯತ್ನಾಳ್ ವಿರುದ್ಧ ಸಾಕಷ್ಟು ಏಕವಚನದಲ್ಲಿ ವಾಗ್ವಾದವನ್ನ ಶುರು ಮಾಡಿರ್ತಕ್ಕಂಥ ವಿಜಯಾನಂದ ಕಾಶ್ಯಪ್ಪನವರು ವಾಗ್ವಾದವನ್ನು ಶುರು ಮಾಡ್ತಾರೆ. ಆಗ ಅಂದ್ರೆ ಇಬ್ಬರು ಒಂದೇ ಸಮುದಾಯದವರು ಇದ್ದಾಗ ಬಹಳಷ್ಟು ವಿಚಾರಗಳನ್ನ ಹಂಚ್ಕೊಂಡಿದ್ರು ಅನ್ನೋದು ಸಾಕಷ್ಟು ರಾಜಕೀಯ ಚರ್ಚೆ ಕೂಡ ಆಗಿತ್ತು. ಯಾಕಂದ್ರೆ ಪಂಚಮಸಾಲಿ ಮೀಸಲಾತಿ ಹೋರಾಟದಲ್ಲಿ ಜೋಡೆತ್ತಿನ ರೀತಿಯಾಗಿ ಹೋರಾಟವನ್ನ ಪ್ರಾರಂಭ ಮಾಡಿದ್ರು. ಆದ ನಂತರ ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬರುತ್ತೆ, ಅಧಿಕಾರ ಬಂದ ನಂತರ
ಏನು ಕಾಂಗ್ರೆಸ್ ಸರ್ಕಾರದ ಅಧಿಕಾರ ಬಂದ ನಂತರ ಏನಂದ್ರೆ ಪಂಚಮಸಾಲಿ ಹೋರಾಟದಲ್ಲಿ ಹಿಂದಕ್ಕೆ ಸರುವಂತ ಕೆಲಸ ವಿಜಯೇಂದ್ರ ಕಾಶ್ಯಪ್ನವರು ಮಾಡ್ತಾರೆ. ಅದಾದ ಬಳಿಕ ವಿಜಯೇಂದ್ರ ಕಾಶ್ಯಪ್ನವರಿಗೆ ಹಾಗೂ ಬಸವನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಸಾಕಷ್ಟು ಒಂದು ಅಂದ್ರೆ ವಾಗ್ವಾದವನ್ನೇ ಶುರುವಾಗುವಂತದ್ದು. ಅಂದ್ರೆ ರಾಜಕೀಯವಾಗಿ ಮತ್ತು ರಾಜಕೀಯ ಮತ್ತು ಕುಟುಂಬಕ್ಕೆ ಕೂಡ ಹೊಂದಿಕೊಂಡಿರ್ತಕ್ಕಂಥ ವಿಷಯಗಳನ್ನ ಸಾಕಷ್ಟು ಈಗಾಗಲೇ ಯತ್ನಾಳ್ ವಿರುದ್ಧ ಯತ್ನಾಳ್ ಆಗಿರ್ಬೋದು, ವಿಜಯಾನಂದ ಕಾಶ್ಯಪ್ನವರು ಏಕವಚನದಲ್ಲಿ ವಾಗ್ವಾದವನ್ನ ಶುರು ಮಾಡಿರತಕ್ಕಂಥ. ಅಂದ್ರೆ ಯತ್ನಾಳ್ ಅವರು ನೀವು ನಮ್ಮ ಕ್ಷೇತ್ರ ಅಲ್ಲಿ ವಿಜಯಪುರಕ್ಕೆ ಬಂದು ನಾನು ಮತ್ತು ಶಿವಾನಂದ ಪಾಟೀಲ್ ಇಬ್ಬರಲ್ಲಿ ಯಾರು ಬೇಕಾದರೂ ನಿಮ್ಮ ಜೊತೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀವಿ, ತಾಕತ್ತಿದ್ರೆ ಬಂದು ನೋಡಿ ಅಂತಕ್ಕಂಥ ಮಾತುಗಳನ್ನ ವಿಜಯಾನಂದ ಕಾಶ್ಯಪ್ನವರು ಮತ್ತು ಶಿವಾನಂದ ಪಾಟೀಲ್ ಅವರು ಹೇಳ್ತಾರೆ. ಹೀಗಾಗಿ ಇವತ್ತು ನಿನ್ನೆ ತಾನೇ ವಿಜಯಾನಂದ ಕಾಶ್ಯಪ್ನವರ ಕ್ಷೇತ್ರಕ್ಕೆ ಯತ್ನಾಳ್ ಅವರು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ನಿಮಗೆ ತಾಕತ್ತಿದ್ರೆ ನಿಮ್ಮ ಕ್ಷೇತ್ರ ಅಂದ್ರೆ ವಿಜಯಪುರ ಭಾಗ ಆಗಿರ್ಬೋದು, ಇವತ್ತು ಬಾಗಲಕೋಟೆ ಕ್ಷೇತ್ರದಲ್ಲಿ ಸಾಕಷ್ಟು ನಂದೇ ಸಮುದಾಯ ಮತ್ತು ಹಿಂದೂ ಬಾಂಧವರು ಇದ್ದಾರೆ, ಅವರ ಜೊತೆ ನಿಮ್ಮ ಜೊತೆ ನಾನು ಇಲ್ಲೇ ಬಡಿತಟ್ಟಿ ನಿಲ್ತೀನಿ ಅನ್ನುವಂತ ಮಾತುಗಳನ್ನ ಕೂಡ ಹೇಳಿರುವಂತದ್ದು. ಒಟ್ಟಾರೆಯಾಗಿ